ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗ್ರಾಮ ಪಂಚಾಯತ್ ಇದ್ದಿದ್ದು ಪಟ್ಟಣ ಪಂಚಾಯತ್ ಆಗಿದೆ, ನಗರಸಭೆ ಆಗಿದೆ, ಮಹಾನಗರ ಪಾಲಿಕೆಗಳಲ್ಲಿ ಕೆಲವೊಂದು ಗ್ರಾಮಗಳು ಸೇರಿಕೊಂಡಿದ್ದಾವೆ. ಈಗ ಈ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 1,000ಗಿಂತಲೂ 1,036 ಅನಿಸ್ತದೆ ಹುದ್ದೆಗಳು ಖಾಲಿ ಇದ್ದು. ಈಗಾಗಲೇ ನಾವು ಸುಮಾರು 80 ಹುದ್ದೆಗಳು ಅವ್ರ ಮುಂಬಡ್ತಿಗೆ ಅರ್ಹರಾಗಿದ್ದರು. ಕಲ್ಯಾಣ ಕರ್ನಾಟಕ ಭಾಗದವರು ಅವ್ರಿಗೆ ಮುಂಬಡ್ತಿ ಕೊಟ್ಟು ಅವ್ರಿಗೆ ಸ್ಥಳ ನಿಯುಕ್ತಿ ನಾವು ಮಾಡಿದ್ದೇವೆ ಇತ್ತೀಚೆಗೆ. ಅದ್ರ ಜೊತೆಯಲ್ಲಿ ಇವತ್ತು 76 ಜನರಿಗೆ ನೇಮಕಾತಿ ಆದೇಶ ಕೊಡ್ತಾ ಇದ್ದೇವೆ. ಅದರ ಹಾಗೆ ಸುಮಾರು 150 ಜನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅವರಿಗೂ ನಾವು 2 ಇಲ್ಲ 3 ತಿಂಗಳ ಒಳಗಾಗಿ ಏನು ಇವತ್ತು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರ ಸಿಂಧುತ್ವ ಬರಬೇಕಾಗತ್ತೆ, ಅವರ ಆರೋಗ್ಯ ತಪಾಸಣೆ ಆಗ್ತದೆ. ಅವೆಲ್ಲ ಮುಗಿಸಿ ಅವರಿಗೆ ನೇಮಕಾತಿ ಆದೇಶ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟರು ಈಗ ಸುಮಾರು 200-250 ಹುದ್ದೆಗಳು ಖಾಲಿ ಇರ್ತದೆ. ಅದೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು 90% ಈ ಹುದ್ದೆಗಳು ಭರ್ತಿ ಆಗ್ತವೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿದ್ದಾರೆ, ಸುಮಾರು 72,000 ಹುದ್ದೆಗಳ ಭರ್ತಿಗೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ರಾಜ್ಯದಲ್ಲಿ ಏನು ಖಾಲಿ ಹುದ್ದೆಗಳಿದ್ದಾವೆ, ಇದರಿಂದ ಆಡಳಿತಕ್ಕೆ ತೊಂದರೆ ಆಗ್ತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಏನು ನಿರುದ್ಯೋಗಿ ಯುವಕರಿದ್ದಾರೆ, ಆ ಯುವಕರಿಗೂ ಸರ್ಕಾರಿ ನೌಕರಿ ಲಭ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಸುಮಾರು 72,000 ಹುದ್ದೆಗಳು ಭರ್ತಿ ಮಾಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಗೂ ಸುಮಾರು 1,400 ಹುದ್ದೆಗಳು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆ ಎರಡೂ ಸೇರಿ ಆ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಮಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಅದರ ಅಧಿಸೂಚನೆ ನಾವು ಹೊರಡಿಸಿದ್ದೇವೆ. ಪಾರದರ್ಶಕವಾಗಿ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ. ಇವತ್ತೇನು ನಿಮಗೆ ನಾನು ಪ್ರಮಾಣ ವಚನ ಬೋಧನೆ ಮಾಡಿದ್ದೇನೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದರೆ ಇದು ಬರೀ ಒಂದು ವೃತ್ತಿ ಅಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ನೀವೆಲ್ಲ ಸೇವೆ ಮಾಡಬೇಕಾಗತ್ತೆ. ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿಗೆ ಏನು ಬೇಕಾಗಿದೆ, ದಿನ ಬೆಳಿಗ್ಗೆ ಎದ್ದರೆ ಅವರಿಗೆ ಶುದ್ಧ ಕುಡಿ ನೀರು ಕೊಡುವಂಥದ್ದು, ರಸ್ತೆ, ಚರಂಡಿ, ಬೀದಿ ದೀಪ, ಸ್ವಚ್ಛತೆ, ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಅವರಿಗೆ ಜೀವನೋಪಾಯ ಕಲ್ಪಿಸಿಕೊಡುವಂಥದ್ದು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇವತ್ತು ಎಂಪವರ್ ಅಂದರೆ ಅವರಿಗೆ ಶಕ್ತಿ ಕೊಡುವಂಥದ್ದು, ಇವತ್ತೇನು ವಸ್ತಿ ರೈತರಿಗೆ, ನಿವೇಶನ ರೈತರಿಗೆ ಅವರಿಗೆ ಸಮೀಕ್ಷೆ ಮಾಡಿ ಸರ್ಕಾರದ ವತಿಯಿಂದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ಅವ್ರ ಮನೆತನ ಮುಟ್ಟಿಸುವಂಥದ್ದು, ಅವರಿಗೆ ಈ ಸ್ವತ್ತು ಮನೆತನ ಹೋಗಿ ಕೊಡುವಂಥ ಒಂದು ಕಾರ್ಯಕ್ರಮ, ಅವರ ಶಿಕ್ಷಣ, ಅವರ ಆರೋಗ್ಯ ಎಲ್ಲ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3, 4, 5 ಏನು ಗ್ರಾಮಗಳು ಬರ್ತವೆ, ಅವೆಲ್ಲ ಗ್ರಾಮಗಳ ಅಭಿವೃದ್ಧಿ ಇವತ್ತು ನಿಮ್ಮ ಜವಾಬ್ದಾರಿ ಆಗಿದೆ. ಹೀಗಾಗಿ ಅತ್ಯಂತ ಮಹತ್ವದಾದಂಥ ಒಂದು ಸ್ಥಾನದಲ್ಲಿ ನೀವೆಲ್ಲ ಇರ್ತೀರಿ. ನೀವೆಲ್ಲ ಮನಸ್ಸು ಮಾಡಬೇಕಾಗತ್ತೆ. ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿ ಸಹಿತ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆ ಇಟ್ಟುಕೊಂಡು ಪಾರದರ್ಶಕವಾಗಿ ಸೇವಾ ಮನೋಭಾವದಿಂದ ನೀವೆಲ್ಲ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಆದರ್ಶ ಗ್ರಾಮ ಪಂಚಾಯಿತಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.